ವಿಧಾನಸೌಧ ಇದು ನಮ್ಮ ರಾಜ್ಯದ ಶಕ್ತಿಯ ಕೇಂದ್ರ, ಪ್ರಜಾಪ್ರಭುತ್ವದ ದೇಗುಲು. ಜನರ ಬದುಕನ್ನ, ಕಾರ್ಯವಿಧಾನವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ವಿಧೇಯಕಗಳನ್ನು ಮಾಡಿ ಜೀವನವನ್ನ ಸುನಿಶ್ಚಿತಗೊಳಿಸ್ತಕ್ಕಂಥ ಒಂದು ಅಗಾಧ ಶಕ್ತಿ ಉಳ್ಳಂತ ಜನಾಶೀರ್ವಾದದ ಮೂಲಕ ಕೆಲಸ ಮಾಡತಕ್ಕಂಥ ವಿಧಾನಸಭೆ, ವಿಧಾನ ಪರಿಷತ್ತಿನ ಕಾರ್ಯಕ್ಷೇತ್ರ ಇದು. ಈ ಕಟ್ಟಡ ತನ್ನದೇ ಆಗಿರ್ತಕ್ಕಂಥ ಪಾವಿತ್ರ್ಯವನ್ನು ಹೊಂದಿದೆ, ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ, ತನ್ನದೇ ಆಗಿರ್ತಕ್ಕಂಥ ಸತ್ವವನ್ನು ಹೊಂದಿದೆ. ಆ ಕಾರಣಕ್ಕೆ ಈ ಶಕ್ತಿ ಕೇಂದ್ರವನ್ನ, ಈ ಸತ್ವಯುತ ಕಟ್ಟಡವನ್ನ, ಈ ಪವಿತ್ರವಾದಂತಹ ಸ್ಥಳವನ್ನ, ಜನಾಶೀರ್ವಾದದ ಪ್ರಜಾಪ್ರಭುತ್ವವನ್ನು ನಡೆಸ್ತಕ್ಕಂಥ ಈ ಭವ್ಯ ವಿಧಾನಸೌಧವನ್ನ ಶೈಕ್ಷಣಿಕ ಪ್ರವಾಸಕ್ಕಾಗಿ ವಿಶೇಷ ಒತ್ತು ಕೊಟ್ಟು ಈ ದೇಗುಲವನ್ನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ತೆರೆದಿಡಬೇಕು ಅಂತ ಹೇಳಿ ಸೂಟಿ ಇದ್ದ ಕಾಲದಲ್ಲಿ, ಅಂದರೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಸಂಡೇ, ಏನು ರವಿವಾರ ಶನಿವಾರ ಸೂಟಿ ಇರ್ತಾವು, ಸರ್ಕಾರದ ರಜೆ ದಿನಗಳು, ಅವತ್ತು ಈ ಒಂದು ಕಟ್ಟಡವನ್ನ ಪ್ರವಾಸಕ್ಕೆ, ಗೈಡೆಡ್ ಟೂರ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಗೈಡೆಡ್ ಟೂರ್ನವರು ಎಲ್ಲ ನಮ್ಮ ಟೂರಿಸ್ಟ್ ಮಿತ್ರರು ಏನೇನು ಯಾವುದಾದ್ರದ್ದು ವಿಶೇಷತೆ, ಈಗ ಫೌಂಡೇಶನ್ ಸ್ಟೋನ್ ಇಡ್ತಾ ಇದ್ದೀವಿ, ಆ ಫೌಂಡೇಶನ್ ಸ್ಟೋನ್ ಇಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬಂದಿದ್ರು, ಏನು ಬಂದಿದ್ರು, ಆ ವಿವರಗಳನ್ನು ಕೊಡೋದು. ಇಲ್ಲಿ ನಾವು ಒಳಗೆ ಬಂದ ಕೂಡಲೇ ಕೆಲವು ಕಡೆ ಗೋಲ್ ಗುಮ್ಮಜವನ್ನು ನೋಡ್ತೀರಿ, ಕೆಲವು ಕಡೆ ಹಂಪಿ ನೋಡ್ತೀರಿ, ಕೆಲವು ಕಡೆ ಹಳಬೀಡು ನೋಡ್ತೀರಿ, ಕೆಲವು ಕಡೆ ಅರಮನೆ ನೋಡ್ತೀರಿ. ಅವುಗಳ ಬಗ್ಗೆ ವಿಶೇಷ ಹೇಳೋದು, ಕ್ಯಾಬಿನೆಟ್ ಹಾಲ್ ಅನ್ನ ವಿಶೇಷವಾಗಿ ತೋರಿಸೋದು, ವಿಧಾನಸಭೆಯ ಆ ಅಧಿವೇಶನ ಸ್ಥಳವನ್ನ, ವಿಧಾನ ಪರಿಷತ್ತಿನ ಅಧಿವೇಶನ ಸ್ಥಳವನ್ನ ಕರೆದುಕೊಂಡು ತೋರಿಸೋದು, ಇವೆಲ್ಲ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರ್ತಾವು. ಇದು ದೇಗುಲ. ಈ ದೇಗುಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾಲೇನು, ನಮ್ಮ ಕರ್ತವ್ಯವೇನು, ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಆಗಬೇಕು, ಏನು ಮುಖ್ಯಮಂತ್ರಿ ಆಗಬೇಕು, ವಿರೋಧ ಪಕ್ಷದ ನಾಯಕ ಆಗಬೇಕು, ಶಾಸಕನಾಗಬೇಕು, ವಿಧಾನ ಪರಿಷತ್ತಿನ ಸದಸ್ಯ ಆಗಬೇಕು ಅನ್ನುವ ಕನಸುಗಳನ್ನ ಆ ಮೂಲಕ ನೋಡಿ, ಆ ಭವಿಷ್ಯತ್ ಸಂದರ್ಭದಲ್ಲಿ ಅವನು ಏನು ಆಗ್ಬೇಕು ಅನ್ನೋದಕ್ಕೆ ಒಂದು ಬೀಜಾಂಕುರವನ್ನ ಹಾಕ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವಿಧಾನಸೌಧದ ಪ್ರವಾಸದ ಸಂದರ್ಭ ಮಕ್ಕಳಿಗೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ.